ಹಲೋ ಎವ್ರಿವನ್. ಕಲಾಂ ಬ್ಯಾಚ್ ಇದರ ಮೊದಲನೇ ಎಕಾನಮಿ ಕ್ಲಾಸ್ ಇದು. ಈ ಕ್ಲಾಸ್ನಲ್ಲಿ ನಾವು ಯಾವುದೇ ವಿಷಯವನ್ನು ಟಾಪಿಕನ್ನು ಸ್ಟಾರ್ಟ್ ಮಾಡೋದಿಲ್ಲ. ಹಿಸ್ಟ್ರಿ ಜಿಯೋಗ್ರಫಿಯಲ್ಲಿ ಮಾಡಿದ ಹಾಗೆ ಇಲ್ಲೂ ಸಹ ಸಿಲೆಬಸ್ ಹಾಗೂ ಅಪ್ರೋಚ್ ಜಸ್ಟ್ ಒಂದು ಓವರ್ವ್ಯೂ ಅಷ್ಟೇ. ಇದು UPSC ಪ್ರಿಲಿಮ್ಸಲ್ಲಿ ಇಕನಾಮಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸ್ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್, ಪವರ್ಟಿ, ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್ ಮತ್ತು ಸೋಷಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಇದೆಲ್ಲ ಅಲ್ಲಿ ಬರೋದು. ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ UPSC ಪ್ರಿಲಿಮ್ಸಲ್ಲಿ ಅಂದರೆ ಇದರ ಮೇಲೆ ಏನು ಬೇಕಾದರೂ ಕೇಳಬಹುದು, ಎಲ್ಲ ಬಂತು ಅದರಲ್ಲಿ ಅಲ್ವಾ. ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ GS 3ಯಲ್ಲಿ ಬರೋದು ಇಕನಾಮಿ, ಭಾರತದ ಆರ್ಥಿಕತೆ, ಪ್ಲ್ಯಾನಿಂಗ್, ಯೋಜನೆ, ಸಂಪನ್ಮೂಲಗಳ ಕ್ರೋಢೀಕರಣ, ಅದರ ಜೊತೆ ಪ್ರಗತಿ ಅಂದರೆ ಗ್ರೋತ್, ಡೆವಲಪ್ಮೆಂಟ್ ಮತ್ತು ಉದ್ಯೋಗ ಎಂಪ್ಲಾಯ್ಮೆಂಟ್, ಅದರ ಜೊತೆ ಇನ್ಕ್ಲೂಸಿವ್ ಗ್ರೋತ್ ಮತ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಎಲ್ಲರನ್ನೊಳಗೊಂಡ ಬೆಳವಣಿಗೆ ಅಥವಾ ಸಮಗ್ರ ಬೆಳವಣಿಗೆ, ಮತ್ತು ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ, ಬಜೆಟ್, ಮತ್ತು ಅದಾದಮೇಲೆ ಅಗ್ರಿಕಲ್ಚರ್ ಸಹ ನಾವು ಎಕಾನಮಿ ಜೊತೆ ಕನ್ಸಿಡರ್ ಮಾಡಬಹುದು. ಬೆಳೆಗಳ ಪದ್ಧತಿ, ಕ್ರಾಪಿಂಗ್ ಪ್ಯಾಟ್ರನ್ ಯಾವ ಥರ ಇದೆ, ನೀರಾವರಿ ವ್ಯವಸ್ಥೆಗಳು, ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಾರಿಗೆ, ಮಾರುಕಟ್ಟೆ, ರೈತರ ನೆರವಿಗೋಸ್ಕರ ಯಾವ್ಯಾವ ಥರ ಟೆಕ್ನಾಲಜಿಗಳು ಬರ್ತಾ ಇದೆ, ಸಮಸ್ಯೆ ಏನಿದೆ, ಬಹಳ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬೇರೆ ಎಲ್ಲ ಸಬ್ಜೆಕ್ಟು ಇಂಟ್ರೆಸ್ಟಿಂಗೆ, ಆದರೆ ಇಲ್ಲೂ ಸಹ ನಮಗೆ ಇಕನಾಮಿಯಲ್ಲಿ ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಡೈಲಿ ನಡೀತಾ ಇರೋದು ಹೆಚ್ಚು ಅನುಭವಕ್ಕೆ ಬರುತ್ತೆ. ಇದ್ರ ಜೊತೆ ಸಬ್ಸಿಡಿಗಳು, ಮಿನಿಮಮ್ ಸಪೋರ್ಟ್ ಪ್ರೈಸು, PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಬಫರ್ ಸ್ಟಾಕ್, ಅದ್ರ ಜೊತೆ ಮತ್ತೆ ಡೌನ್ ಸ್ಟ್ರೀಮು, ಅಪ್ಸ್ಟ್ರೀಮು, ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಲ್ಯಾಂಡ್ ರಿಫಾರ್ಮ್, ಲಿಬರಲೈಸೇಷನಿನ ಎಫೆಕ್ಟ್ಗಳು, ಮೂಲಸೌಕರ್ಯ, ಇನ್ಫ್ರಾಸ್ಟ್ರಕ್ಚರ್, ಇನ್ವೆಸ್ಟ್ಮೆಂಟ್ ಮಾಡೆಲ್. ಸೊ ಇದೆಲ್ಲ ಇಕನಾಮಿಯಲ್ಲಿ UPSCಗೆ ಸಂಬಂಧಪಟ್ಟಂಥ ವಿಷಯಗಳು. ಮತ್ತು KPSC ಪ್ರಿಲಿಮ್ಸಲ್ಲಿ ಈ ಕೆಳಗಡೆ ಇಂಗ್ಲೀಷ್ನಲ್ಲಿದೆ, ಅದನ್ನು ನೋಡಬಹುದು. ನೋಡಿ, ಅಂದರೆ UPSC ಬರಿತಾ ಇರೋರು ಇಂಗ್ಲೀಷ್ನಲ್ಲಿರೋದನ್ನು ಸರಿಯಾಗಿ ನೋಡ್ಕೊಳ್ಳಿ, ಶಬ್ದಗಳು ಇಂಪಾರ್ಟೆಂಟು. KPSC ಪ್ರಿಲಿಮ್ಸ್ನಲ್ಲಿ ಏನು ಮಾಡಿದ್ದಾರೆ, ಪಾಲಿಟಿ, ಇಕನಾಮಿ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ನಿರಂತರ ಅಭಿವೃದ್ಧಿಗೆ ಯೋಜನೆ, ಆರ್ಥಿಕ ಸುಧಾರಣೆ, ಬಡತನ ನಿರ್ಮೂಲನೆ, ಜನಸಂಖ್ಯಾಶಾಸ್ತ್ರ ಮತ್ತು ರಾಜಕೀಯ ಆರ್ಥಿಕ ವ್ಯವಸ್ಥೆ, ಇವೆರಡನ್ನು ಸೇರಿಸಿ ಅಲ್ಲಿ ಕೊಟ್ಟಿದ್ದಾರೆ. ಈಗ ಪ್ರಶ್ನೆಗಳು ಹೇಗೆ ಬರುತ್ತೆ ಎಕ್ಸಾಮ್ನಲ್ಲಿ, ಡಿಫ್ರೆನ್ಸ್ ನೋಡಿ. UPSC ಫೋಕಸ್ ಮಾಡೋದು ಕಾನ್ಸೆಪ್ಟ್, ಆರ್ಥಿಕ ಪರಿಕಲ್ಪನೆಗಳು, ಮೂಲ ತತ್ವಗಳು ಮತ್ತು ಅಪ್ಲಿಕೇಶನ್ ಮೇಲೆ, ಮತ್ತು ಮಲ್ಟಿ ಸ್ಟೇಟ್ಮೆಂಟ್ ಇರುತ್ತೆ ನೋಡಿ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಎಕಾನಮಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಇನ್ಫ್ಲೇಷನ್ ಬಗ್ಗೆ ಇಲ್ಲಿ ಒಂದು ಪ್ರಶ್ನೆ ಇದೆ, RBI ಬಗ್ಗೆ ಪ್ರಶ್ನೆ ಬರ್ತಾನೆ ಇರುತ್ತೆ, USA ಮಾರ್ಕೆಟು, ಅದರ ಒಂದು ಪರಿಣಾಮ ಭಾರತದ ಮೇಲೆ ಬರ್ತಾನೆ ಇರುತ್ತೆ. ಇನ್ನು KPSCಯಿಂದ ಯಾವ ರೀತಿ ನೋಡ್ಬೋದು, ಇಲ್ಲಿ ಫ್ಯಾಕ್ಟ್ ಮತ್ತು ರೀಜನ್, ನೇರವಾದ ವ್ಯಾಖ್ಯಾನ ಅಂದರೆ ಡೆಫಿನೇಷನ್ಸು, ಅಂಕಿಅಂಶಗಳು, ಸ್ಟ್ಯಾಟಿಸ್ಟಿಕ್ಸು, ಮತ್ತು ಕರ್ನಾಟಕದ ಪ್ರಾದೇಶಿಕ ಆರ್ಥಿಕತೆ ಮತ್ತು ಯೋಜನೆಗಳಿಗೆ ಇಲ್ಲಿ ಹೆಚ್ಚು ಪ್ರಶ್ನೆಗಳು ಇಲ್ಲಿಂದ ಕೇಳಬಹುದು. ಉದಾಹರಣೆಗೆ KS 2024 ಹಣಕಾಸು ವರ್ಷ, ಫಿನಾನ್ಷಿಯಲ್ ಇಯರ್ ಅಂತ ಏನು ಕರಿತೇವೆ, ಆವಾಗ ರಫ್ತುದಾರ ಕರ್ನಾಟಕ ಯಾವ ರೀತಿ ಇತ್ತು, ಮತ್ತು ಅದರ ಎಲೆಕ್ಟ್ರಾನಿಕ್ ಸರಕುಗಳ 30% ಲೆಕ್ಕ, ಈ ರೀತಿ ಕೆಲವೊಂದು ಅಂಕಿ ಅಂಶಗಳು ಇಲ್ಲಿ ಹೆಚ್ಚು ಕಂಡು ಬರುತ್ತೆ. ಮತ್ತು ಜಿಲ್ಲೆಗಳಿಗೆ ಸಂಬಂಧಪಡೋದು, ಒಂದು ಜಿಲ್ಲೆ ಒಂದು ಉತ್ಪನ್ನ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್, ಹೊಂದಿಸಿ ಬರೆಯೋದು, ಆ ರೀತಿ ಪ್ರಶ್ನೆಗಳು KPSCಲಿ ಬರ್ತಾ ಹೋಗುತ್ತೆ. ಈಗ ಒಂದು ಟಾಪಿಕ್ ಬಂತು ಅಂತಂದರೆ ಹೇಗೆ ಅದನ್ನು ನಾವು ಸ್ಟಡಿ ಮಾಡಬೇಕು, ಅದರಲ್ಲೂ ಇಕನಾಮಿಗೆ ಸಂಬಂಧಪಟ್ಟ ಹಾಗೆ ಫಿಸ್ಕಲ್ ಪಾಲಿಸಿ ಅಥವಾ ಬಜೆಟ್ ಅಂತ ಒಂದು ಟಾಪಿಕ್ ಇದೆ. UPSCಗೆ ನಮಗೇನು ಬೇಕು, ಹೇಗಿರುತ್ತೆ ಬಜೆಟ್ಟಿನ ಒಂದು ಕಾನ್ಸ್ಟಿಟ್ಯೂಷ್ನಲ್ ಅಂಶಗಳೇನೇನು, ಪ್ರೊಸೆಸ್ ಹೇಗಿರುತ್ತೆ ಬಜೆಟ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆವೆನ್ಯೂ ಅಂತಂದರೆ ಏನು, ಎಕ್ಸ್ಪೆಂಡಿಚರ್ ಅಂತಂದರೆ ಏನು ಅಲ್ವಾ, ನಮ್ಮ ಖರ್ಚು ವೆಚ್ಚಗಳು ಮತ್ತು ಆದಾಯ, ಅದರ ಜೊತೆ ಡೆಫಿಸಿಟ್ಟು, ಇದೆಲ್ಲವನ್ನು ನಾವು ಎಲ್ಲಿ ನೋಡ್ತೇವೆ, ಫಿಸ್ಕಲ್ ಪಾಲಿಸಿ ಬಜೆಟ್ನಲ್ಲಿ UPSCಲಿ ಅರ್ಥ ಮಾಡ್ಕೋಬೇಕು. ಕ್ಯಾಪಿಟಲ್ ರಿಸೆಪ್ಟ್, ಬಾರೋವಿಂಗು, ಡಿಸ್ಇನ್ವೆಸ್ಟ್ಮೆಂಟು, ಇಂಟ್ರೆಸ್ಟ್ ರಿಸೀವ್ಡು, ಅದರ ಮೇಲೆ ಕ್ವಶನ್ಗಳು ಬರುತ್ತೆ. ಅದೇ KAS ಆಗಿದ್ದರೆ ಇಲ್ಲಿ ಅದರ ಜೊತೆ ಮೇಲ್ಗಡೆ ಇರೋ ಕಾನ್ಸೆಪ್ಟಲ್ಲೂ ಕ್ವಶನ್ ಕೇಳಬಹುದು KASನಲ್ಲಿ. ಇಲ್ಲಿ ಅಂಕಿ ಅಂಶಗಳ ಬಗ್ಗೆ ಜಾಸ್ತಿ ಪ್ರಶ್ನೆ ಬರಬಹುದು. ಅಂದರೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ, ಕರ್ನಾಟಕ ರಾಜ್ಯ ಮಟ್ಟದ್ದು, ಹಾಗಾಗಿ ರಾಜ್ಯ ಮತ್ತು ಕೇಂದ್ರದ ನಡುವೆ ಬಜೆಟ್ ಹೇಗೆ ಹಂಚಿಕೆ ಆಗುತ್ತೆ. ಇಲ್ಲಿ ನೋಡಿ, ರಾಜಸ್ವ ಅಂತ ಕೇಳಿದ್ದಾರೆ. ರಾಜಸ್ವ ಶಬ್ದದ ಅರ್ಥ ಏನು,
ಗೊತ್ತಿದೆಯಾ? ಬೇರೆ ಬೇರೆ ಶಬ್ದಗಳಿಂದ ಮೊದಲು ನಾವು ಯೂಸ್ ಮಾಡಿದ್ದೇವೆ ಇದೇ ಶಬ್ದವನ್ನು. ರಾಜಸ್ವ ಶಬ್ದದ ಅರ್ಥ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ರಾಜಸ್ವ ವೆಚ್ಚ, ಬಂಡವಾಳ ವೆಚ್ಚ, ರಾಜಸ್ವ ಸ್ವೀಕೃತಿಗಳು, ರಾಜಸ್ವ. ನೋಡೋಣ ಎಷ್ಟು ಜನರು ಕಮೆಂಟ್ ಮಾಡ್ತೀರಿ ಅಂತ. ರಾಜಸ್ವ ಅಂತಂದರೆ ಏನು? ಸೊ ಈ ರೀತಿ KPSCಯಲ್ಲಿ ಪ್ರಶ್ನೆಗಳು ಬರುತ್ತೆ. KASನಲ್ಲಿ ಇದನ್ನು ಪ್ರೆಡಿಕ್ಟ್ ಮಾಡಬಹುದಾ ಅಂತಂದರೆ ಮಾಡಬಹುದು. ಬೇರೆ ಸಬ್ಜೆಕ್ಟ್ಗಳಿಗಿಂತ ಇಕನಾಮಿಯನ್ನು ನಾವು ಹೆಚ್ಚು ಪ್ರೆಡಿಕ್ಟ್ ಮಾಡಬಹುದು. ಆದರೆ ಇಕನಾಮಿನೇ ತುಂಬ ಜನರಿಗೆ ಟಫ್ ಆಗಿರುತ್ತೆ. ಯಾಕಂದರೆ ಬೇಸಿಕ್ಕು ಫೌಂಡೇಶನನ್ನು ಸರಿಯಾಗಿ ಓದಿರೋದಿಲ್ಲ, ಅಥವಾ ಓದಿದ್ರೂ ಅದನ್ನು ರಿವಿಷನ್ ಮಾಡಿರೋದಿಲ್ಲ. ಕೆಲವೊಂದು ಮೈಕ್ರೋ ಥೀಮ್ಸ್ಗಳು ಯಾವಾಗಲೂ ಮೇನ್ ಆಗಿರುತ್ತೆ ಎಕನಾಮಿಯಲ್ಲಿ. UPSCಲಿ ನಾವು ನೋಡೋದಾದರೆ RBI ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಬಜೆಟ್ಟು, ಇದರ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರ್ತಾ ಇರುತ್ತೆ. ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತ ಕರೀತಾರೆ. ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತಂದರೆ ಒಂದು ಮರ ಇದೆ ನೋಡಿ. ಮರ ಹೀಗಿದೆ. ಈಗ ಮರದಲ್ಲಿ ಹಣ್ಣುಗಳಿದೆ. ಇಲ್ಲೊಂದು ಹಣ್ಣಿದೆ, ಇಲ್ಲೊಂದು ಹಣ್ಣಿದೆ, ಈ ಥರ ಇಲ್ಲಿ ಹಣ್ಣುಗಳಿದೆ. ಕೆಲವೊಂದು ಹಣ್ಣುಗಳು ಮೇಲ್ಗಡೆ ಇದೆ. ಈಗ ನೀವು ಯಾವುದನ್ನು ಪಡ್ಕೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಇಲ್ಲ, ನನಗೆ ಹಣ್ಣು ಸಿಕ್ಕಿದ್ರೆ ಸಾಕು, ನನಗೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಲೋ ಹ್ಯಾಂಗಿಂಗ್ ಫ್ರೂಟ್, ಕೆಳಗಡೆ ಕೈಗೆ ಸಿಗುವಂಥ ಕೆಲವೊಂದು ಹಣ್ಣುಗಳಿರುತ್ತೆ. ಅದನ್ನು ನೀವು ಪಡ್ಕೊಳ್ತೀರಾ? ಅಥವಾ ಇಲ್ಲ, ನನಗೆ ಇದೆಲ್ಲ ಬೇಡ, ನನಗೆ ಇದೇ ಬೇಕು, ಮರದ ತುದಿಯಲ್ಲಿ ಇರುವಂಥ ಹಣ್ಣೇ ಬೇಕು ಅಂತ ಅಲ್ಲಿ ಹೋಗ್ತೀರಾ ಅಲ್ವಾ? ಸೊ ಅಲ್ಲಿ ಹೋದರೆ ಅದು ಹಣ್ಣು ಸಿಕ್ಕೇ ಬಿಡುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಎಷ್ಟು ಎತ್ತರ ಇದೆಯೇನೋ, ಹೊರಗಡೆಯಿಂದ ನೋಡಲಿಕ್ಕೆ ಹೌದು ಹತ್ತಿದ್ರೆ ಸಾಕು ಅಂತ ಅನಿಸುತ್ತೆ. ಅಲ್ಲಿ ಹತ್ತಬೇಕು ಅಂತಂದರೆ ಎಷ್ಟು ಹೊತ್ತು ಬೇಕು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅವಾಗೇನಾಗುತ್ತೆ, ಈಸಿ ಕ್ವಶನ್ಗಳನ್ನು ನಾವು ಡ್ರಾಪ್ ಮಾಡಿಬಿಡ್ತೇವೆ. ಈ RBI ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಬಜೆಟ್ಟು ಸರಿಯಾಗಿ ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಈಸಿ. ಆದರೆ ನಮ್ಮದೇ ಆದ ಕಲ್ಪನೆ, ಬಜೆಟ್ ಅಂತಂದರೆ ಹಾಗೆ ಹೀಗೆ, ಇದೆಲ್ಲ ಅರ್ಥ ಆಗೋದಿಲ್ಲ ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಅದರಿಂದ ಹೊರಗೆ ಬರಬೇಕು. ಈಸಿ ಇದೆ, ನಿಧಾನವಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೆನಪು ಇರುತ್ತೆ, ರಿವಿಷನ್ ಒಂದು ಮಾಡಬೇಕು. ಸೊ ಇಂಥ ಲೋ ಹ್ಯಾಂಗಿಂಗ್ ಫ್ರೂಟ್ಗಳ ಕಡೆ ನಾವು ಗಮನವನ್ನು ಕೊಡಬೇಕು. ಹಿಸ್ಟ್ರಿ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ 80-20 ರೂಲ್ ಅಂತಂದರೆ ಪ್ಯಾರೆಟೋ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಸೊ 20% ಕಾನ್ಸೆಪ್ಟನ್ನು ಮಾಸ್ಟರ್ ಮಾಡಿಕೊಂಡ್ರೆ 80 ಮಾರ್ಕ್ಸ್ ನಾವು ಸ್ಕೋರ್ ಮಾಡಬಹುದು. 80 ಅಂತಂದರೆ ಎಲ್ಲ 80 ಅಂತಲ್ಲ, ಹೆಚ್ಚಿನ ಭಾಗ ಬರೋದು ಈ ಒಂದು ಇಂಪಾರ್ಟೆಂಟ್ ಥೀಮ್ಗಳಿಂದ. ಹಾಗಾಗಿ ಇದನ್ನು ಸ್ಟ್ರಾಂಗ್ ಮಾಡಿಕೊಳ್ಳೇಬೇಕು ನಾವು. ಮತ್ತು KPSCಯಲ್ಲೂ ಸಹ ಮೇಲ್ಗಡೆ ಈ RBI ಮಾನಿಟರಿ ಪಾಲಿಸಿ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಎರಡೂ ಕಡೆಯೂ ಆ ಫೌಂಡೇಶನ್ ಬೇಕೇ ಬೇಕು. ಕಾನ್ಸೆಪ್ಚುಯಲ್ ಫೌಂಡೇಶನ್ ಇಲ್ಲದೆ ಈ UPSCಲಿ ನಾವು ಫೌಂಡೇಶನ್ ತಗೊಳ್ಳದೆ KPSCಯ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. KPSCಲಿ ಫೌಂಡೇಶನ್ ಜೊತೆ ಕರ್ನಾಟಕದ ಇಕನಾಮಿಕ್ ಸರ್ವೆ, ಆ ಒಂದು ಸರ್ವೆಯ ಅಂಕಿಅಂಶಗಳು ಬೇಕಾಗುತ್ತೆ. ಅದನ್ನು ತಿಳ್ಕೋಬೇಕು. ಮತ್ತು ನೋಡಿ ಹೇಗಿರುತ್ತೆ, ಕೆಲವೊಂದು ಸಾರಿ ಒಂದು ಎಕ್ಸಾಂಪಲ್ ಅಷ್ಟೇ ಇದು. UPSCಯಲ್ಲಿ ಒಂದು ಪ್ರಶ್ನೆ ಕೇಳಿದರು, RBI ಡಿಸೈಡ್ಸ್ ಟು ಅಡಾಪ್ಟ್ ಎಕ್ಸ್ಪ್ಯಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ, ವಿಚ್ ಆಫ್ ದ ಫಾಲೋವಿಂಗ್ ವುಡ್ ಇಟ್ ನಾಟ್ ಡೂ ಅಂತ. ಎಕ್ಸ್ಪ್ಯಾನ್ಷನಿಸ್ಟ್ ಮಾನಿಟರಿ ಪಾಲಿಸಿ ಬಗ್ಗೆ ಒಂದು ಪ್ರಶ್ನೆ ಬಂತು RBIದು. ಅದೇ KPSCಯವರು ಆಮೇಲೆ 2024ಅಲ್ಲಿ ಏನು ಕೇಳಿದರು, ಅದೇ ರೀತಿ ಕ್ವಶನ್ನು, ಸ್ವಲ್ಪ ಬೇರೆ ಇದೆ ಅಷ್ಟೇ, ಥೀಮ್ ಅದೇ. RBI ಪಾಲಿಸಿ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಕೇಳಿದ್ದಾರೆ. ಕೆಳಗಿನವುಗಳನ್ನು ಮಾಡುವಂತಿಲ್ಲ ನೋಡಿ, ವುಡ್ ಇಟ್ ನಾಟ್ ಡೂ ಅಂತ ಅದೇ ರೀತಿ ಪ್ರಶ್ನೆ KPSC ಆಮೇಲೆ ಕೇಳಿದೆ. ಸೊ ಆ ಬೇಸಿಕ್ ಫೌಂಡೇಶನ್ ಗೊತ್ತಿದ್ದರೆ ನಾವು ಇಕನಾಮಿಯಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ಗೇನ್ ಮಾಡಬಹುದು. ಮತ್ತು KASನಲ್ಲಿ ಹೇಗಿರುತ್ತೆ, ಎಷ್ಟೋ ಸಾರಿ ಥಿಯರಿ ಇರುತ್ತೆ. UPSCಲಿ ಈಗೀಗ ನ್ಯೂಮೆರಿಕಲ್ ಅಪ್ಲಿಕೇಶನ್ಸ್ ಸಹ ಕೇಳ್ತಾ ಇದ್ದಾರೆ. ಬೇಸಿಕ್ ಕಾನ್ಸೆಪ್ಟ್ ಅದೇ, ಈ ರೆವೆನ್ಯೂ ಎಕ್ಸ್ಪೆಂಡಿಚರು ಇದ್ರ ಬಗ್ಗೆ ಎಲ್ಲ UPSCಯಲ್ಲಿ ಮ್ಯಾಥಮೆಟಿಕಲಾಗಿ ಕೇಳ್ತಿರಲಿಲ್ಲ. ಆದರೆ 2025ಅಲ್ಲಿ ಏನು ಮಾಡಿದ್ದಾರೆ, ಡೇಟಾ ಕೊಟ್ಟಿದ್ದಾರೆ ಅಥವಾ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಅಲ್ಲಿ ರೆವೆನ್ಯೂ ಡೆಫಿಸಿಟ್ಟು ಅದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬಂದಿದೆ, ಅದನ್ನು ನೋಡ್ಕೋಬೇಕಾಗತ್ತೆ. ಸೊ ಈ ರೀತಿ ಬಹಳ ದೊಡ್ಡ ದೊಡ್ಡ ಫಾರ್ಮುಲಾ ಅಲ್ಲ ಅದು. ನಾವು ಆ ಫಾರ್ಮುಲಾ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಮೊದಲು, ಅದೇನು GSನಲ್ಲಿ ಕೇಳೋದಿಲ್ಲ ಅಂತ. ಆದರೆ ಅವರು ಕೇಳಿದ್ದಾರೆ, ಸೊ ಮುಂದೆ ಅದನ್ನು ನೋಡ್ಕೋಬೇಕಾಗತ್ತೆ. ಇನ್ನು ಒಕ್ಕೂಟ ವ್ಯವಸ್ಥೆ, ಫಿಸ್ಕಲ್ ಫೆಡರಲಿಸಮ್ಗೆ ಸಂಬಂಧಪಟ್ಟ ಹಾಗೆ KS 2024ನಲ್ಲಿ ಸೆಸ್ಸು ಸರ್ಚಾರ್ಜ್ಗಳ ಬಗ್ಗೆ ಕೇಳಿದರು. ಅಂದರೆ ಹೇಗೆ ಹಣ ಅನ್ನೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಆಗತ್ತೆ ಅನ್ನೋದ್ರ ಬಗ್ಗೆ ಕೇಳಿದರು. UPSC ಪ್ರಿಲಿಮ್ಸಲ್ಲೂ ಸಹ ಯೂನಿಯನ್ ಗೌರ್ಮೆಂಟಿನ ಟ್ಯಾಕ್ಸು
ಯಾವ ರೀತಿ ಇರುತ್ತೆ, ಮತ್ತು ಕಂಟಿಂಜೆನ್ಸಿ ಫಂಡು, ಪಬ್ಲಿಕ್ ಅಕೌಂಟು, ಕನ್ಸಾಲಿಡೇಟೆಡ್ ಫಂಡು ಅಲ್ವಾ, ಇದರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಈ ಫಿಸ್ಕಲ್ ಫೆಡರಲಿಸಮ್ ಪ್ರಶ್ನೆಗಳು ಇದೆಲ್ಲ ಎಕ್ಸಾಂಪಲ್ಲು. ಅಂದರೆ ಎರಡೂ ಕಡೆ ನಮಗೆ ಫೌಂಡೇಶನ್ ಬೇಕು. ಆ ಒಂದು ಮನಸ್ಥಿತಿಯನ್ನು ನಾವು ಇವತ್ತೇ ಬಿಲ್ಡ್ ಮಾಡ್ಕೋಬೇಕು. ಮತ್ತು RBI ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಬಜೆಟ್ಟು, ಬ್ಯಾಂಕಿಂಗ್ ಫಿನಾನ್ಸು, ಮತ್ತು KPSCಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸ್ಪೆಸಿಫಿಕ್ ಆಗಿರೋ ವ್ಯಾಲ್ಯೂ ಎಡಿಷನ್, ಕರ್ನಾಟಕದಲ್ಲಿ ಕೃಷಿ ನೀರಾವರಿ, ರಫ್ತು ಯೋಜನೆಗಳು, ಇದನ್ನು ಜಾಸ್ತಿ ನಾವು ನೋಡಿದರೆ KASಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಮಾಡಿದರೆ ನಾವು ಈಸಿಯಾಗಿ 2 ಎಕ್ಸಾಮಿನ ಫಿಲಿಮ್ಸಿಗೆ ಪ್ರಿಪೇರ್ ಆಗಬಹುದು. UPSCಯ ಮೇನ್ಸಿಗೂ ಸಹ ಇಲ್ಲಿರೋ ಎಷ್ಟೋ ಕಾನ್ಸೆಪ್ಟ್ಗಳು ಓವರ್ಲ್ಯಾಪ್ ಆಗುತ್ತೆ. ಅಲ್ಲಿ ಜಾಸ್ತಿ ಕ್ಲಾರಿಟಿ ಬೇಕು ಅಷ್ಟೇ. ಕ್ಲಾರಿಟಿ ಯಾವುದಕ್ಕೆ? ಬರೀಲಿಕ್ಕೆ, ಆನ್ಸರ್ ರೈಟಿಂಗ್ ಬರೀಲಿಕ್ಕೆ ಹೆಚ್ಚು ಕ್ಲಾರಿಟಿ ಬೇಕಾಗುತ್ತೆ. ಪ್ರಿಲಿಮ್ಸ್ ಕ್ವಶನ್ ಟ್ಯಾಕಲ್ ಮಾಡೋದು ದೊಡ್ಡ ಚಾಲೆಂಜೇ, ಆದರೆ ಮುಂದ್ಗಡೆ ಉತ್ತರ ಇರುತ್ತೆ ಪ್ರಿಲಿಮ್ಸಲ್ಲಿ ಅಲ್ವಾ. 4 ಆಪ್ಷನ್ ಇದ್ದಾಗ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಬೇಕು. ಅದರ ಮುಂದೆ ಖಾಲಿ ಹಾಳೆ ಇರುತ್ತೆ, ನೀವು ಏನು ಬರೀತಿರೋ ಅದೇ ಅಲ್ವಾ. ಹಾಗೆ ಆನ್ಸರ್ ರೈಟಿಂಗಿಗೆ ನಾವು ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂ ಎಡಿಷನ್ ಮಾಡ್ಕೋಬೇಕಾಗುತ್ತೆ ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಸಿಲೆಬಸ್ಸನ್ನು ಓದಿ ಇವತ್ತು ಸರಿಯಾದ ಒಂದೊಂದು ಶಬ್ದಗಳನ್ನು ನೋಡಿ, ಇಂಗ್ಲೀಷಲ್ಲಿರೋದನ್ನು ನೋಡಿ, ಅದರಲ್ಲೂ UPSCದನ್ನು ನೋಡಿ, ಆವಾಗ ಹೆಚ್ಚಿನ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆನಾ? ಎಸ್, ಕೊನೆ ತನಕ ನೀವು ನೋಡ್ತಾ ಇದ್ದೀರಿ ಇಲ್ಲಿ ತನಕನೂ ಅಂತಂದರೆ ಒಂದು ಎಕ್ಸ್ಟ್ರಾ ನನಗೆ ಅನಿಸಿದ್ದು ಅಂತಂದರೆ ಬೇರೆ ಬೇರೆ ಕಾನ್ಸೆಪ್ಟು, ಸಿಲೆಬಸ್, ಔಟ್ ಆಫ್ ಸಿಲೆಬಸ್ ಪಾಯಿಂಟ್ ನಾನು ಬೇರೆ ಬೇರೆ ಕಡೆ ಓದಿರೋದನ್ನು ಹಂಚ್ಕೊಳ್ತಾ ಇರ್ತೇನೆ ಎಂಡಲ್ಲಿ ಇಷ್ಟಿಲ್ ತನಕ ಯಾರು ನೋಡಿದಾರೋ ಅವರಿಗೆ ಏನಾದರೂ ಹೆಲ್ಪ್ ಆಗಲಿ ಅಂತಂದರೆ ಯಾರು ಕನ್ಸಿಸ್ಟೆಂಟಾಗಿ ಸರಿಯಾಗಿ ನೋಡ್ತಾ ಇರ್ತಾರೋ ಅವರಿಗೆ ನನಗನ್ಸಿದ್ದನ್ನು ಇದರ ಮಾಸ್ಟರ್ ಯುವರ್ ಸೆಲ್ಫ್ ವೀಡಿಯೋಸ್ಗಳಲ್ಲಿ ಅದನ್ನು ಮಾಡ್ತಿದ್ದೆ ಮೊದಲು. ಆದರೆ ಈಗ ಪ್ರತಿಯೊಂದು ವೀಡಿಯೋದ ಎಂಡಲ್ಲೂ ಏನಾದರೂ ಒಂದು ಎಸ್ಸೆ, ಎಥಿಕ್ಸು ಅಥವಾ ನಮ್ಮ ಜೀವನಕ್ಕೆ ಹೆಲ್ಪ್ ಆಗುವ ಒಂದು ಅಂಶವನ್ನು ಹೇಳ್ತಾ ಇರ್ತೇನೆ. ನಮಗೆ ಮೇನ್ ಪ್ರಾಬ್ಲಮ್ ಹೇಳಿ ನಮಗೆ ಗೊತ್ತಿದೆ, ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ, ಸೊಲ್ಯೂಷನ್ ಏನು ಅಂತಲೂ ಗೊತ್ತಿದೆ. ಆದರೆ ಮೇನ್ ಪ್ರಾಬ್ಲಮ್ಮು ಗೊತ್ತಿಲ್ಲದೆ ಇರೋದಲ್ಲ, ಗೊತ್ತಿದ್ರೂ ಮಾಡದೇ ಇರೋದು ಅಲ್ವಾ. ಈಗ ನಾವು ಒಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಓದೋದು ಅಥವಾ ಆನ್ಸರ್ ರೈಟಿಂಗ್ ಮಾಡೋದು ಇದೆಲ್ಲ ನಮ್ಗೆ ಗೊತ್ತಿರೋದೆ. ಎಷ್ಟು ಜನ ಬಂದು ಹೇಳಿದರೂ ಇದನ್ನು ಅಲ್ಲಗಳಿಲಿಕ್ಕಾಗೋದಿಲ್ಲ. ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ, ಸೊಲ್ಯೂಷನ್ ಏನು ಅಂತಲೂ ಗೊತ್ತಿದೆ. ಆದರೆ ನಾವು ಯಾಕೆ ಬದಲಾಗ್ತಾ ಇಲ್ಲ? ಇನ್ನಷ್ಟು ಎಮರ್ಜೆನ್ಸಿ ಕ್ರಿಯೇಟ್ ಆಗಬೇಕಾ, ನಮಗೆ ಅರ್ಜೆನ್ಸಿ ಕ್ರಿಯೇಟ್ ಆಗಬೇಕಿತ್ತ ಅಲ್ವಾ. ಸೊ ನಾವು ನಿಜವಾಗ್ಲೂ ಹಾಗಾದರೆ ಏನು ನಮ್ಮ ಮೋಟಿವೇಶನ್ನು, ಇನ್ಸ್ಪಿರೇಷನ್ನು ಅದ್ರ ಮೇಲೆ ಮಾತ್ರ ಡಿಪೆಂಡ್ ಹಾಕ್ಕೊಂಡಿದ್ದೀವ? ಯಾವಾಗ ಇನ್ಸ್ಪಿರೇಷನ್ ಬರುತ್ತೆ ಆವಾಗ ಮಾತ್ರ ಓದೋದು ಅಂದ್ಕೊಂಡಿದ್ದೀವ? ಮೂಡಿದ್ದಾಗ ಮಾತ್ರ ಓದಬೇಕು ಅಂದ್ಕೊಂಡಿದ್ದೀವ? ಹಾಗಿದ್ರೆ ಕಷ್ಟ ಆಗುತ್ತೆ ಅಲ್ವಾ. ಈಗೇನೋ ಚೆನ್ನಾಗಿ ನಡೀತಾ ಇರುತ್ತೆ. ಈಗ ನಮಗೆ ಫ್ಯಾಮಿಲಿ ಸಪೋರ್ಟ್ ಇದೆ, ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇರಬಹುದು, ಕೆಲವರಿಗೆ ತುಂಬ ಕಷ್ಟ ಇರುತ್ತೆ. ಸೊ ಈಗ ಹೇಗೋ ಬದುಕು ನಡೀತಾ ಇದೆ ಅನ್ನೋರು ಸಹ ಮುಂದೆ ಒಂದು ದಿನ ಇಲ್ಲ ಈ ಟೈಮನ್ನು ಇನ್ನಷ್ಟು ಚೆನ್ನಾಗಿ ಎಫಿಷಿಯೆಂಟಾಗಿ ಯೂಸ್ ಮಾಡ್ಕೊಳ್ಬಹುದಿತ್ತು ಅಂತ ಅನಿಸ್ಬಾರ್ದಲ್ವ ಮುಂದೆ. ಸೊ ಈಗ ಚೆನ್ನಾಗಿದ್ದರೂ ಮುಂದೂ ಸಹ ಚೆನ್ನಾಗಿರಬೇಕು ಅಂತಂದರೆ ನಾವು ಹೇಗೆ ಜಗತ್ತು ಬದಲಾಗ್ತಾ ಇದೆ ಅಂತ ನೋಡ್ತಾ ಇರಬೇಕು. AI ಇರಬಹುದು, ಹೊಸ ಹೊಸ ಫೀಲ್ಡ್ಗಳು ಬರ್ತಾ ಇದೆ, ಅದ್ರ ಕಡೆ ಗಮನ ಕೊಡ್ತಾ ನಾವು ಹಿಡ್ಕೊಂಡಿರೋ ಕೆಲಸದಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಚಿಕ್ಕದಾಗಿ ಸಾಧನೆಯನ್ನು ಅಥವಾ ಏನಾದರೂ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡಲೇಬೇಕು ಅಲ್ವಾ. ಈಗ ನಾವೇನೋ ಮಾಡ್ತಾ ಇರ್ತೇವೆ, ಇದೇ ನಮಗೆ ಮುಂದೆ ಲಿಮಿಟೇಷನ್ ಆಗಬಹುದು. ಈಗ ನಾವು ನೋಡ್ತಾ ಇರೋ ಇನ್ಸ್ಟಾಗ್ರಾಮು ಅಥವಾ ನಾವು ನೋಡ್ತಾ ಇರೋ ರೀಲ್ಸು ಏನೇ ಇರಲಿ, ಇವತ್ತು ಟೈಮ್ ಜಾಸ್ತಿ ಕೊಡ್ತಿದ್ದೇವೆ, ಮುಂದೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿಕ್ಕೂ ಆಗೋದಿಲ್ಲ. ಆ ರೀತಿ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಎಷ್ಟೋ ಸಾರಿ ನಮ್ಗೆ ಗೊತ್ತಿರೋದನ್ನು ತಕ್ಷಣ ಮಾಡಬೇಕು. ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರಲ್ವ, ಮುಂದೂಡ್ತಾ ಇರೋದೆಲ್ಲ ವಿತಿನ್ ಸೆಕೆಂಡ್ಸ್ ಸ್ಟಾರ್ಟ್ ಮಾಡಬೇಕು. ಒಂದು ಸಾರಿ ಸ್ಟಾರ್ಟ್ ಮಾಡಿದರೆ ಮುಂದುವರಿತಾ ಹೋಗುತ್ತೆ. ಸ್ಟಾರ್ಟ್ ಮಾಡಲಿಕ್ಕೆ ಡಿಲೇ ಮಾಡಿದರೆ ಆ ಸಮಯ, ಪರ್ಫೆಕ್ಟ್ ಆದಂಥ ಸಮಯ ಬರೋದೇ ಇಲ್ಲ. ಸೊ ಸ್ಟಾರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.